ಬ್ಯಾಡಗಿ ಪಟ್ಟಣದಲ್ಲಿ ಮಾಜಿ ಮುಖ್ಯಮಂತ್ರಿ ಶ್ರೀಯುತ ಬಸವರಾಜ ಬೊಮ್ಮಾಯಿಯವರ ಭೇಟಿ ಸಂದರ್ಭದಲ್ಲಿ ಪ್ರಮುಖ ಮನವಿಗಳನ್ನು ಸಲ್ಲಿಸಲಾಗಿದೆ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪರಿವರ್ತನಾವಾದ ಘಟಕದ ವತಿಯಿಂದ ಹಾವೇರಿ ಜಿಲ್ಲೆಯ ಶಿಗ್ಗಾಂವಿ ತಾಲೂಕಿನ ಬಸವರಾಜ ಬೊಮ್ಮಾಯಿಯವರ ತವರೂರು ಪ್ರದೇಶದಲ್ಲಿ ಇತ್ತೀಚೆಗೆ ನಡೆದ ಘಟನೆ ಬಗ್ಗೆ ತೀವ್ರ ಆಕ್ರೋಶ ವ್ಯಕ್ತವಾಯಿತು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಕಟೋರಿಗೆ ಜನವರಿ 26, 2026ರಂದು ಸಂಜೆ 5:30ಕ್ಕೆ ಹಸಿರು ಗ್ರಾಮದಲ್ಲಿ ಬೆಂಕಿ ಹಚ್ಚಿದ ಆರೋಪದ ಕುರಿತು ಆರೋಪಿಗಳಿಗೆ ತಕ್ಷಣ ಶಿಕ್ಷೆ ನೀಡಬೇಕು ಅಂತ ಮನವಿಯನ್ನ ಮಾಡಲಾಯಿತು. ಇದರ ಜೊತೆಗೆ ಬ್ಯಾಡಗಿ ರೈಲ್ವೆ ನಿಲ್ದಾಣದಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಕುರಿತು ಸಹ ಗಮನವನ್ನ ಸೆಳೆಯಲಾಯಿತು. ಬ್ಯಾಡಗಿ ಪಟ್ಟಣವು ವಿಶ್ವ ಪ್ರಸಿದ್ಧ ಒಣಮೆಣಸಿನಕಾಯಿ ಮಾರುಕಟ್ಟೆ ಅಂತಲೇ ಖ್ಯಾತಿಯಾಗಿದ್ದು, ಪ್ರತಿ ವರ್ಷ ಲಕ್ಷಾಂತರ ಜನರು ಇಲ್ಲಿ ವಹಿವಾಟು ಮಾಡಲು ಆಗಮಿಸುತ್ತಾರೆ. ಆದರೂ ಸಹ ರೈಲ್ವೆ ನಿಲ್ದಾಣದಲ್ಲಿ ಅಗತ್ಯ ಸೌಲಭ್ಯಗಳ ಕೊರತೆ ಇದೆ. ಯಶವಂತಪುರ ಮತ್ತು ವಾಸ್ಕೋ ರೈಲು ನಿಲುಗಡೆಯ ಬೇಡಿಕೆಯೂ ಸಹ ಈ ಮನವಿ ಪತ್ರದಲ್ಲಿ ಉಲ್ಲೇಖಿಸಲಾಯಿತು. ಈ ಸಂದರ್ಭದಲ್ಲಿ ಸುಭಾಷ್ ಮಾಳಗಿ, ಕುಮಾರ್ ಮಾಳಗಿ, ದುರ್ಗೇಶಿ ಮಾಳಗಿ, ಪ್ರಕಾಶ್ ಕೆಮ್ಮನಕೇರಿ, ವಿನಯ್ ಕಂಬಳಿ, ಗುತ್ಯಪ್ಪ ಚಿಕ್ಕಣ್ಣನವರ್, ಸುಭಾಷ್ ಓಲೇಕರ್, ಕೀರ್ತಿಕುಮಾರ್ ಮಾಯರ್ ಅವರು, ಆಕಾಶ್ PH, ಶಿವಪ್ಪ, ಗಗನ್ ವಿ ಹಾಗೆ ಬಾಷಾ ಸಾಬ್ ಕನವಳ್ಳಿ ಸೇರಿದಂತೆ ಅನೇಕ ಕಾರ್ಯಕರ್ತರು ಉಪಸ್ಥಿತರಿದ್ದರು. ವರದಿ ಬ್ಯಾಡಗಿ ಪ್ರತಿನಿಧಿ. ಹಾಗೂ ಶ್ರೀಮತಿ ಸುರಜಾ ಉಳ್ಳಾಗಡ್ಡಿಯವರೇ, ವಿದ್ಯಾ ಶೆಟ್ಟಿಯವರೇ, ವೀರೇಂದ್ರ ಶೆಟ್ಟರವರೇ ಮತ್ತು ನರೇನ್ ಮಲ್ಲಿಗಾರ್ ಅವರೇ, ವಿನಯ್ ಹಿರೇಮಠ ಅವರೇ, ಇತರ ಎಲ್ಲ ಗಣ್ಯರೇ, ನೆರೆದಿರುವಂಥ ಎಲ್ಲ ಕ್ರೀಡಾಪಟುಗಳೇ, ಕ್ರೀಡಾಭಿಮಾನಿಗಳೇ, ಅಧಿಕಾರಿ ಬಂಧುಗಳೇ, ಶಿಕ್ಷಕರ ಬಂಧು ಭಗಿನಿಯರೇ, ಮಾಧ್ಯಮ ಸ್ನೇಹಿತರೆ, ನನಗೆ ಬಹಳ ಸಂತೋಷ ಆಗ್ತಾ ಇದೆ ಇಂಥ ಕ್ರೀಡಾಕೂಟವನ್ನು ನಡೆಸಿ ಮತ್ತು ಭಾಗವಹಿಸೋದು. ಇದಕ್ಕೆ ನಾವು ಮೊದಲನೇದಾಗಿ ಕೃತಜ್ಞತೆ ಮತ್ತು ಅಭಿನಂದನೆ ಸಲ್ಲಿಸಬೇಕಾಗಿರೋದು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ಅವರ ಚಿಂತನೆಯ ಫಲವಾಗಿ ಸಂಸದರು ಇಂಥ ಒಂದು ಯೋಜನೆಯ ನೇತೃತ್ವವನ್ನು ವಹಿಸಿಕೊಂಡು ಪ್ರತಿಯೊಂದು ನಿಮ್ಮ ಕ್ಷೇತ್ರದ ತಾಲೂಕಾ ಮತ್ತು ವಿಭಾಗ ಮಟ್ಟದಲ್ಲಿ ಇತರ ಕ್ರೀಡೆಯನ್ನು ಮಾಡಿ ಜಿಲ್ಲಾ ಮಟ್ಟದಲ್ಲಿ ಅದನ್ನು ತೆಗೆದುಕೊಂಡು ಹೋಗಬೇಕು ಅಂತ ಒಂದು ಯೋಜನೆಯನ್ನು ಸಿದ್ಧಪಡಿಸಿ ಯಾವ್ಯಾವ ಕ್ರೀಡೆಗಳನ್ನು ಯಾವ್ಯಾವ ರೀತಿಯಲ್ಲಿ ಮಾಡಿಸಬೇಕು ಅಂತ ಹೇಳಿ ಡೈರೆಕ್ಷನ್ಸನ್ನು ಕೊಟ್ಟು ರಾಜ್ಯದ ಕ್ರೀಡಾ ಇಲಾಖೆಗೆ ಮತ್ತು ಶಿಕ್ಷಣ ಇಲಾಖೆಗೆ ಕೂಡ ಡೈರೆಕ್ಷನ್ಸನ್ನು ಕೊಟ್ಟು ನಮಗೂ ಕೂಡ ಮಾರ್ಗದರ್ಶನವನ್ನು ಮಾಡಿ ಇವತ್ತು ಇಂಥ ಒಂದು ಕ್ರೀಡೆ ಆಯೋಜನೆ